ಗ್ರಾಮೀಣ ಪ್ರದೇಶಗಳ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ನೀಡಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಸೇವೆ ಮಾಡಿದಾಗ ಜನಪ್ರತಿನಿಧಿ ಎಂಬ ಪದಕ್ಕೆ ನಿಜ ಅರ್ಥ ದೊರಕಿದಂತಾಗುತ್ತದೆ ಎಂದು ನಾರು ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಬಿಜೆಪಿ ಮುಖಂಡ ಬಿಕೆ ಮಂಜುನಾಥ್ ತಿಳಿಸಿದರು. ಶಿರಾ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಈಶ್ವರ್ ಅವರಿಗೆ ಸನ್ಮಾನಿಸಿ ಮಾತನಾಡಿದ ಅವರು, ಶಿರಾ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿ ಉನ್ನತ ದರ್ಜೆಯ ಗ್ರಾಮ ಪಂಚಾಯಿತಿಯಾಗಿದ್ದು, ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹುತೇಕ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಹಾಗೂ ಎಲ್ಲಾ ಸಮುದಾಯದವರು ವಾಸಿಸುತ್ತಿದ್ದು, ಸರ್ಕಾರದಿಂದ ಬಹುತೇಕ ಅನುದಾನಗಳು ಹೆಚ್ಚಾಗಿ ಬರುವುದರಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳು ಅಭಿವೃದ್ಧಿಗೆ ಪಕ್ಷಭೇದ ಮರೆತು ಎಲ್ಲಾ ಸರ್ವ ಸದಸ್ಯರು ಶ್ರಮಿಸಬೇಕಿದೆ ಎಂದು ತಿಳಿಸಿದರು. ಗೌಡಗೆರೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಈಶ್ವರ್ ಮಾತನಾಡಿ, ಎಲ್ಲಾ ಸದಸ್ಯರು ನನ್ನ ಮೇಲೆ ವಿಶ್ವಾಸ ಇಟ್ಟು ದೊಡ್ಡ ಮಟ್ಟದ ಅಧಿಕಾರ ಹಾಗೂ ಜವಾಬ್ದಾರಿ ನೀಡಿದ್ದೀರಿ. ನಿಮ್ಮ ನಂಬಿಕೆ ವಿಶ್ವಾಸವನ್ನ ಹುಸಿಯಾಗದಂತೆ ಎಲ್ಲರನ್ನೂ ಅಭಿವೃದ್ಧಿಗಾಗಿ ಒಟ್ಟಾಗಿಸಿ ಒಗ್ಗೂಡಿಸಿಕೊಂಡು ಸಹಕರಿಸುತ್ತಾ ಅಲ್ಪಾವಧಿಯಲ್ಲಿಯೇ ಹೆಚ್ಚು ಕೆಲಸ ಮಾಡಿ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ಅಪಾರ ಅಭಿಮಾನಿಗಳು, ಬೆಂಬಲಿಗರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಂಜುಳಾ, ಸದಸ್ಯರಾದ ಮಂಜುಳಾ ಎನ್ ಗೌಡಪ್ಪ, ಮಂಜುಳಾ ಡಿ, ಪುಷ್ಪ, ರಮೇಶ್, ರಮಾಮಣಿ, ವೆಂಕಟೇಶ್, ತಿಪ್ಪೇಸ್ವಾಮಿ, ಕಂಪ್ಯೂಟರ್ ಆಪರೇಟರ್ ರಾಘವೇಂದ್ರ ಸೇರಿದಂತೆ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಗೌಡಗೆರೆ ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷರ ಚುನಾವಣೆ ಇವತ್ತಿಂದ ನಡೆದಿದೆ. ಹಾಗಾಗಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಈಶಾಣವರಿಗೆ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಹಾಗೂ ಎಲ್ಲ ನಮ್ಮ ಏನಿವತ್ತು ಗೌಡಗೆರೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕಡೆ ಇಲ್ಲಿವರೆಗೂ ಯಾವ ರೀತಿಯಾಗಿ ನಡೆಸಿಕೊಂಡಾರೋ ಮುಂದೆ ರೀತಿ ನಮ್ಮ ಈಶಾಣ ಅದೇ ರೀತಿಯಾಗಿ ಅವಧಿ ಕಮ್ಮಿ ಇದ್ರೂ ಮಾಡ್ತಾರೆ ಎಂಬುದು ಅಪಾರವಾದಂಥ ಒಂದು ನಂಬಿಕೆಯನ್ನಿಟ್ಟು ಎಲ್ಲರಿಗೂ ನಮಸ್ಕಾರ. ತಿಪ್ಪಣ್ಣಗಾರೆ ನಮಸ್ಕಾರ. ಇವತ್ತು ನಮ್ಮ ಶಿರಾ ತಾಲೂಕು ಗೌಡಗೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ನಮ್ಮ ಬಂದಾಕ್ನಹಳ್ಳಿ ಗ್ರಾಮದ ಈಶ್ವರ ಅವರು ಆಯ್ಕೆಯಾಗಿದ್ದಾರೆ. ಅದಕ್ಕೆ ಎಲ್ಲ ಮಂಡಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮೊದಲನೇದಾಗಿ. ಮತ್ತು ಈಗಾಗಲೇ ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತರಾಜು ಆಗಿರ್ಬೋದು, ನಮ್ಮ ವಿವೇಕ್ ಆಗಿರ್ಬೋದು, ನಮ್ಮ ಗೌಡಪ್ಪ ಆಗಿರ್ಬೋದು, ನಮ್ಮ ಕರಿಯಪ್ಪನವರು ಮತ್ತು ಗುಂಡಪ್ಪ, ಸಿದ್ದೇಶು ಮತ್ತು ನಮ್ಮ ಸುಮಾ ಇವರೆಲ್ಲರ ರಾಘವೇಂದ್ರ ಮತ್ತು ಈರ್ಮರವರು, MS ಈರಣ್ಣ, ಪುಷ್ಪಲತಾ ಅವರು ಮತ್ತು ಇವರೆಲ್ಲರೂ, ತಿಪ್ಪಯ್ಯನವರು, ನಮ್ಮ ರಮೇಶ್ ಅವರು, ಇವರೆಲ್ಲರೂ ಸೇರಿ ಇವತ್ತು ಈಶ್ವರನ್ ಮಾಡ್ಬೇಕಂತೇಳಿ ಒಂದು ಶಪಥ ಮಾಡಿ ಎಲ್ಲರೂ ನೀವು ಸಹಕಾರ ಮಾಡಿದ್ದೀರಾ. ಯಾಕೆಂದರೆ ಯಾವತ್ತೂ ಒಗ್ಗಟ್ಟಿದ್ದಾಗ ನಾವೇನಾದರೂ ಒಂದು ಅಭಿವೃದ್ಧಿಯನ್ನು ನಾವೆಲ್ಲರೂ ತಗೊಂಡೋಗ್ಬೋದು. ನಮ್ಮ ಒಗ್ಗಟ್ಟಿದ್ದ ನಾವೆಲ್ಲ ಕೆಲಸ ಮಾಡುವಾಗ ಜನಗಳು ಬಲ ನಾನು ಮುಂದಿನ ರಾಜಕೀಯದಲ್ಲಿ ಬಂದಿದ್ದೀನಿ, ನಾನು ಇನ್ನೂ ರಾಜಕೀಯದಲ್ಲಿ ಇರ್ತೀನಿ, ಅದು ನಂಗೆ ಆಗಿ ಬಂದಿದೆ. ಆದರೂ ಇವತ್ತು ಜನಗಳು ಏನಿದ್ರೆ ಆ ಜನಗಳು ಪ್ರೀತಿ ವಿಶ್ವಾಸ ತಗೊಂಡು ನಾನು ಇವತ್ತು ಮರೆಯಲ್ಲ, ಚಿರಸ್ಮರಣೆ. ಇದು ಪಂಚಾಯತಿ ಇವತ್ತೇನಿದೆ 3 ತಿಂಗಳಿರಲಿ 2 ತಿಂಗಳಿರಲಿ ಇದನ್ನು ನಾವು ತಾರತಮ್ಯದಿಂದ ಯಾವುದೋ ರಾಜಕೀಯಕ್ಕೆ ಕೊಡದಂತೆ ನಾನು ನಡೆಸ್ಕೊಂಡು ಹೋಗೋಕ್ಕೆ ಆ ಭಗವಂತ ಆಂಜನೇಯ ನಮಗೆ ಆತ್ಮಸಾಕ್ಷಿಯಾಗಿ ಹೇಳ್ತಂಥ ಮಾತು. ಅಭಿನಂದನೆ ಎಲ್ರಿಗೂ. ಈ ಗೌಡಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಈ ಇದರಲ್ಲಿ ಚುನಾವಣೆ ಇತ್ತು.
ಈ ಚುನಾವಣೆಗೆ ಎಲ್ಲರೂ ಪ್ರತಿಯೊಬ್ಬರು ನಮಗೆ ಇವತ್ತು ಎಲ್ಲ ಸಹಕಾರ ಕೊಟ್ಟು ನಮ್ಮ ಸದಸ್ಯರು, ನಮ್ಮೆಲ್ಲ ಒಬ್ಬ ಲೀಡರು, ನಮ್ಮ ಆತ್ಮೀಯರು ಎಲ್ಲರೂ ಇಡೀ ನಮ್ಮ ಗ್ರಾಮದ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನಿದ್ದಾರೆ ಅವರೆಲ್ಲರೂ ಕೊಟ್ಟು ಇವತ್ತು ನನಗೆ ಸ್ಥಾನ ಕೊಟ್ಟಿದ್ದಾರೆ. ಆ ಭಗವಂತ ಆಂಜನೇಯ ಇವತ್ತು ನಮಗೆ ಈ ಮಟ್ಟಕ್ಕೆ ಕುಂಡಿಸಿದರೆ ನನಗೆ ತುಂಬ ಸಂತೋಷ ಆಗ್ತಿದೆ. ಏನಾದ್ರೂ ಒಂದು ಅಧಿಕಾರ ಬೇಕಾದ್ರೆ ದೇವರನ್ನು ಬೇಕು, ದೇವ್ರಿಗಿಂತ ನಮ್ಮ ಸದಸ್ಯರು ಜನರು ಅವ್ರ ಮನಸ್ಸಲ್ಲಿ ಬರಬೇಕು. ಅವ್ರ ಮನಸ್ಸಲ್ಲಿ ಬಂದು ಕರಿಗೆ ಅವ್ರ ಆತ್ಮಸಾಕ್ಷಿಯಾಗಿ ಇವತ್ತಿಷ್ಟು ಜನ ನಂಗೆ ಓಟ್ ಹಾಕಿದ್ದಾರೆ ಅಂದರೆ ಅವ್ರಿಗೆ ನಾನು ಚಿರಸ್ಮರಣೆ, ಅವ್ರಿಗೆ ಫಸ್ಟ್ ಪ್ರಪ್ರಥ ಎಲ್ಲ ಅಭಿನಂದನೆ. ಮತ್ತು ಆಂಜನೇಯ ಸಂಘ ನಮ್ಮ ಜನಗಿರೋ ಕಾಲಾವಧಿ ಕಡಿಮೆ. ಈಗ ನಾವು ಕುಂತ ಒಂದು ಈ ಸುವರ್ಣ ಗಳಿಗೆಯಲ್ಲಿ ನಾಳೆ ಒಂದು ಮನೆ